ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕಾವೇರಿಯವರ ಕಿಡ್ನಾಪ್ ಮಾಡಿಸ್ತಿರುವುದು ಯಾರು? ಇದು ಮನೆಯಲ್ಲಿ ಎಲ್ರಿಗೂ ಕೂಡ ವಿಷಯ ಗೊತ್ತಾಗೇ ಬಿಡ್ತಲ್ಲ. ಹಾಗಾದರೆ ಭಾನುಮತಿ ಎಂಟ್ರಿ ಕೊಟ್ಟಿದ್ದು ಯಾಕೆ? ಅಂಥದ್ದೇನು ಆಗ್ತಿದೆ? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರಿಗೆ ಕೀರ್ತಿ ಕಾಲ್ ಮಾಡ್ತಾಳೆ. ಬಟ್ ಕೀರ್ತಿ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಲ್ಲ. ಹೊರಗಡೆ ಬನ್ನಿ ಅಂತ ಮೆಸೇಜ್ ಮಾಡ್ತಾಳೆ. ಇನ್ನೇನು ಮಾಡೋದು ಅಂತ ಮಗ ಹೋಗ್ತಿದ್ದಾಗ ಈ ಕಡೆ ಕಾವೇರಿಯವರು ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಾಗ ಅಲ್ಲಿ ಕೀರ್ತಿನ ನೋಡ್ತಾರೆ, ಕಾಣಿಸ್ತಿಲ್ಲ. ಕಾಲ್ ಮಾಡ್ತಿದ್ದಾರೆ, ಸ್ವಿಚ್ ಆಫ್ ಬರ್ತದೆ. ಏನಪ್ಪ ಇದು, ಈ ಹುಡುಗಿ ಕಾಣಿಸ್ತಿಲ್ವಲ್ಲ? ಆದರೂ ಕೂಡ ಕಾಲ್ ಮಾಡಿ ಕಾಟ ಕೊಡ್ತಿದ್ದಾರಲ್ಲ, ಏನು ಮಾಡಬೇಕು ಇವಳು? ಬೆನ್ನಡ್ದು ಬೇತಾಳ ಆಗ್ಬಿಟ್ಟಿದ್ದಾಳೆ, ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ತಿರ್ಕೊಂಡ್ರೆ ಅಲ್ಲಿ ಅವರು ಕಿಡ್ನಾಪ್ ಮಾಡಿಸ್ತಿದ್ದ ರೌಡಿಗಳಿರ್ತಾರೆ. ರೌಡಿಗಳನ್ನ ನೋಡ್ತಿದ್ದಾಗೆ ಯಾಕಪ್ಪ ಇವ್ರು ಬಂದರು, ಇವ್ರು ಏನಾದ್ರು ಬಂದಿರೋದು ಮೊದಲೇ ಮನೇಲಿ ಎಲ್ಲರೂ ಕೂಡ ನನಗೆ ತಿರುಗಿಬಿಟ್ಟಿದ್ದಾರೆ. ಒಂದು ಪಕ್ಷ ಏನಾದರೂ ಮನೇಲಿ ಯಾರಾದರೂ ಇವ್ರನ್ನ ನೋಡಿದ್ರೆ ಮುಗೀತು ಕತೆ, ನನ್ನನ್ನು ಹುರಿದು ಮುಕ್ಬಿಡ್ತಾರೆ, ನಾನು ಮಾಡಿದ್ದೆಲ್ಲ ಆಚೆ ಬಂದ್ಬಿಡುತ್ತೆ ಅಂತ ಅನ್ಕೋತಿದ್ದಾಗ ಈ ಕಡೆ ಯೂರಿಯಾಗಿ ಬಂದರು ಅಂತ ಅನ್ಕೋಬೇಕು. ಸರಿಯಾಗಿ ಈ ಕಡೆ ಬನ್ನಿ ಕೂತ್ಕೊಳ್ಳಿ ಅಂತ ಅಷ್ಟು ದೂರದಿಂದಾನೆ ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತ ಸನ್ನೆ ಮಾಡ್ತಿದ್ದಾರೆ. ಇವ್ರು ಏನಪ್ಪ ಇದು ಕಾರ್ ಒಳಗಡೆ ಕೂತ್ಕೊಳ್ಳಿ ಅಂತಿದ್ದಾರೆ, ಯೂರಿಯಾಗಿ ಬಂದರು, ಏನು ಮಾಡೋಕೆ ಹೊರಟಿದ್ದಾರೆ ಅಂತ ಅನ್ಕೋತಿದ್ದಾಗೇನೆ ಇಲ್ಲಿ ಕಾವೇರಿಯವರು ಸೈಲೆಂಟಾಗಿ ಹೋಗಿ ಕಾರಲ್ಲಿ ಕೂತ್ಕೋತಾರೆ. ಮುಖ ಮುಚ್ಕೊಂಡಿದ್ದಾರೆ, ಯಾರಾದರೂ ನೋಡಿದ್ರೆ ಸಿಕ್ಕ ಬೀಳ್ಬೇಕಾಗತ್ತೆ ಅಂತ. ಅದಕ್ಕೆ ಸರಿಯಾಗಿ ಕಾರ್ ಪಾಸ್ ಆಗತ್ತೆ. ಅದರಲ್ಲಿ ಸುಪ್ರೀತ್ ಅವರು ಇನ್ನೊಂದು ಕಡೆಯಿಂದ ಕಾರಲ್ಲಿ ಎಂಟ್ರಿ ಕೊಡ್ತಾರೆ. ಇದೇನಿದು ಅದಕ್ಕೆ ನೋಡ್ದಾಗಿದೆಯಲ್ಲ, ಯಾವ ಕಾರು ನಮ್ಮನೆ ಕಡೆಯಿಂದ ಹೋಗ್ತಿರೋದು, ಅದಕ್ಕೆ ಯಾಕೆ ಹೋಗ್ತಿದ್ದಾರೆ? ಮುಖ ಮುಚ್ಕೊಂಡಿದ್ದಾರಲ್ಲ, ಏನಾಗಿರ್ಬೋದು, ಯಾರು ಕರ್ಕೊಂಡು ಹೋಗ್ತಿರ್ಬೋದು ಅಂತ ಅವ್ರಿಗೆ ಅನುಮಾನ ಬರುತ್ತೆ. ತದನಂತರ ಇದೆಲ್ಲ ಆಗ್ತಿದ್ರೆ ಆ ಕಡೆ ವೈಷ್ಣವ್ ಫುಲ್ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ, ಚಿಂತೆ ಮಾಡ್ತಿದ್ದಾರೆ. ಒಳಗಡೆ ಈ ಕಡೆ ಕಾವೇರಿಯವರು ಏನು ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಲ್ವಾ? ನಿಮ್ಗೆ ಏನು ದುಡ್ಡು ಕೊಡಬೇಕು ಅದನ್ನು ಕೊಟ್ಟಿದ್ದಾಗಿದೆ ಅಲ್ವಾ? ಬಾನು ಹೇಳಿದ್ನಲ್ವ ಅವತ್ತೇ ಭೇಟಿ ಮಾಡಿದಾಗ, ಇನ್ನು ಯಾವುದೇ ಕಾರಣಕ್ಕೂ ನನಗೂ ನಿಮಗೂ ಸಂಬಂಧ ಇಲ್ಲ, ಈ ಒಂದು ಡೀಲ್ ಮುಗಿದ ಮೇಲೆ ಅಂದ ನೀವು ಯಾಕೆ ನಮ್ಮ ಮನೆ ಹತ್ರ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ರೆ, ಯಾಕೆ ಬಂದಿದ್ದೀವಿ ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ನಮಗೆ ಆರ್ಡರ್ ಪಾಸ್ ಆಗಿದೆ. ಯಾರು ಕಳಿಸಿದ್ದು ಅಂತ ಕೇಳ್ತಿದ್ರಾ? ಯಾಕೆ ಕರ್ಕೊಂಡು ಬಂದಿದ್ದು ಅಂತ ಕೇಳ್ತಿದ್ರಲ್ವ? ನಿಮ್ಮ ಮನೆ ಹೊರಗಡೆ ಬಂದ್ರಲ್ವ, ಯಾರು ಕಾಲ್ ಮಾಡಿದ್ರು ನಿಮಗೆ ಆಗ ಅಂತ ಪ್ರಶ್ನೆ ಮಾಡ್ತಾರೆ. ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಕಡೆ ಕಾವೇರಿಯವ್ರಿಗೆ, ಹಾಗಿದ್ರೆ ಕೀರ್ತಿ ಕಾಲ್ ಮಾಡಿದ್ದು, ಹಾಗಿದ್ರೆ ಇವರು ಕರ್ಕೊಂಡು ಹೋಗ್ತಿರೋದು ಕೀರ್ತಿ ಬಳಿಗ. ಏನು ಹೇಳ್ತಿದ್ರಾ? ಕೀರ್ತಿನ ಅಂತ ಹೇಳ್ತಿದ್ದಾಗೆ, ಹೌದು ಕೀರ್ತಿ ಮೇಡಮ್ ಅವರೇ ಹೇಳಿದ್ದು ನಿಮ್ಮನ್ನು ಕರ್ಕೊಂಡು ಬನ್ನಿ ಅಂತ. ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತದಾಗೆ ನಿಮಗೆ ಡೀಲ್ ಕೊಟ್ಟಿದ್ಯಾರು? ನಿಮಗೆ ಏನೇನು ದುಡ್ಡು ಸೆಟಲ್ಮೆಂಟ್ ಮಾಡಬೇಕಿತ್ತು, ನಾನು ಎಲ್ಲ ದುಡ್ಡನ್ನು ಕೂಡ ಸೆಟಲ್ಮೆಂಟ್ ಮಾಡಿದ್ದೀನಿ, ಆದರೂ ಕೂಡ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ. ಈ ಕಡೆ ನಿಮಗೆ ನಿಯತ್ತೆ ಇಲ್ವಾ ಹಾಗೆ ಹೀಗೆ ಅಂತಿದ್ರೆ, ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ಅಲ್ವಾ ನಾವು ಕೆಲಸ ಮಾಡೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಅಷ್ಟರಲ್ಲಿ ಈ ಕಡೆ ಕೃಷ್ಣ ಮತ್ತು ಅಜ್ಜಿ ಎಲ್ಲ ಕೂಡ ಮಾತನಾಡ್ತಿದ್ದಾರೆ. ಈ ಕಡೆ ಏನು ಎಲ್ಲಿ ಹೋದ್ಲು ಕಾವೇರಿ ಅಂತ ಯೋಚನೆ ಮಾಡ್ತಿದ್ದಾರೆ. ಮನೇಲಿ ನೆಮ್ಮದಿನೇ ಇಲ್ಲ ಅಂತ ಕೃಷ್ಣವ್ರ ಅಂಥದ್ದಾಗಿ ಸುಪ್ರೀತ್ ಅವ್ರು ಬರ್ತಾರೆ. ಸುಪ್ರೀತನ ಆಗ್ತಾನೆ ಬರ್ತೀನಿ ಅಂತ ಹೋಗಿ ಎಲ್ಲಿ ಹೋಗಿದ್ದೆ ನೀನು ಅಂದಾಗ, ಏನಿಲ್ಲ ಅಣ್ಣ, ಎಲ್ಲೂ ಏನೂ ಹೋಗಿರಲಿಲ್ಲ ಬಿಡು ಅಂಥದ್ದಾಗೆ. ಯಾಕಮ್ಮ, ಯಾಕೆ ಹೇಳ್ತಿದ್ಯಾ ಆ ರೀತಿ? ನನಗೆಲ್ಲ ಹೋಗಿದೆ ಅಂತ ಹೇಳು ಅಂತ ಅಂಕಿತ್ ಜೋರು ಮಾಡ್ತಿದ್ರೆ, ಏನಾಯಿತು ಏನು ಅಂತಿದ್ದಾರೆ. ಜೊತೆಗೆ ಇಲ್ಲಿ ಮನೇಲಿ ಆಗಿರೋದೇ ಬೆಳಗ್ಗೆಯಿಂದ ರಾಮಾಯಣ ಸಾಕಾಗೋಗಿದೆ, ಅದರಲ್ಲಿ ಇದು ಬೇರೆನಾ ಅಂತ ಹೇಳ್ತಿದ್ರೆ ಈ ಕಡೆ ಅಂಕಿತ್ ನೋಡಿದ್ಯಾ, ಯಾವತ್ತು ಕಂಡೋರ್ ಮನೇಲಿ ಬಾಡಿಗೆ ಮನೇಲಿ ಇದ್ದಾಗಿರ್ಬೇಕಾಗತ್ತೆ ಅಷ್ಟೇ. ನಮ್ಮ ಸಮಸ್ಯೆಗಳಿಗೆ ಜಾಗನೇ ಇಲ್ಲ, ಅವ್ರಿಗೆ ತಲೆಗೆ ಹೊತ್ಕೊಂಡು ಹೋಗೋಷ್ಟಿರುತ್ತೆ, ಅವ್ರದ್ದೇ ತಲೆ ಬಿಸಿ ಜಾಸ್ತಿ ಇರುತ್ತೆ, ಅದರಲ್ಲಿ ನಮ್ದು ಕೆಲ ಟೈಮ್ ಇರುತ್ತೆ. ಅದಕ್ಕೆ ಹೇಳೋದು ನಮ್ಮದು ನಮ್ಮ ಮನೆಯೇ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋದರೆ, ಅಂಕಿತ್ ನಾನು ಆ ರೀತಿ ಅಲ್ಲ ಹೇಳಿದ್ದು, ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಿದ್ಯಾ ಅಂತ ಕೃಷ್ಣವ್ರು ಕೇಳ್ತಿದ್ದಾನೆ. ನಂತರ ಸುಪ್ರೀತ್ ಅವ್ರಿಗೆ ಏನಾಯ್ತಮ್ಮ, ಯಾಕೆ ಅವನು ಆ ರೀತಿ ನಡ್ಕೋತಿದ್ದಾನೆ ಅಂಥದ್ದು ನಾನೇನು ಹೇಳಿಬಿಟ್ಟೆ ಅಂತ ಹೇಳ್ತಿದ್ರೆ, ಬಿಡೋಣ, ಅವನೇನೋ ಬುದ್ಧಿ ತಿಳಿದೆ ಏನೇನೋ ಮಾತಾಡ್ತಾನೆ, ಗೊತ್ತಿದೆ ಅಲ್ವಾ ಅವ್ನಿಗೆ ಹೆಂಗೆಂಗೋ ಆಡ್ತಿದ್ದಾನೆ ಅಂತ, ಮೈಂಡ್ ಸರಿ ಇಲ್ಲದೆ ಅವನ ಬಗ್ಗೆ ಬೇಡ. ಅದೇನೋ ಮನೇಲಿ ಏನೇನೋ ಆಯಿತು ಅಂತಿಲ್ಲ, ಅಂಥದ್ದು ಏನಾಯಿತು ಅಂದಾಗ, ಅಯ್ಯೋ ಬಿಡಮ್ಮ, ಏನೋ ಆಯಿತು ಅಂತಿದ್ದಾಗ ಈ ಕಡೆ ಅದಕ್ಕೆ ಯಾಕೆ ಯಾವುದೋ ಕಾರಲ್ಲಿ ಹೋದ್ರು ಅಂತ ಕೇಳ್ತಿದ್ದಾಗೆ, ಏನು ಮಾತಾಡ್ತಿದ್ಯಾ ನೀನು, ಅದಕ್ಕೆ ಹೋದ್ರ ಅಂತ ಕೃಷ್ಣ ಮತ್ತು ಅಜ್ಜಿ ಶಾಕ್ ಆಗ್ತಾರೆ. ಹೌದು ಯಾರ್ದೋ ಕಾರಲ್ಲಿ ಹೋದ್ರಲ್ಲ ಅಂದಾಗ, ಬೆಳಗ್ಗೆಯಿಂದ ಆಗಿದ್ದಕ್ಕೆ ವಿಚಾರ ಮಾಡಿಕೊಂಡು ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅಂತ ಅನಿಸುತ್ತೆ, ಬರ್ತಾರೆ ಬಿಡು ಅಂತ ಹೇಳ್ತಾರೆ. ಏನಾಯಿತು ಏನು ಅಂದಾಗ, ಏನಿಲ್ಲ ಬಿಡಮ್ಮ ಅಂತ ಹೇಳಿದ ತಕ್ಷಣ ಸುಪ್ರೀತ್ ಅವರು ಹೋಗ್ತಾರೆ. ನಂತರ ನಂಗೆ ಯಾಕೋ ಗಾಬರಿ ಆಗ್ತದೆ, ಎಲ್ಲೋ ಹೋದ್ಲು ಏನೋ ಒಂದು ಸತಿ ಕಾಲ್ ಮಾಡಿ ಆಳಿ ಅಂದರೆ ವಿಚಾರಿಸಿ ಅಂತ ಅಜ್ಜಿ ಹೇಳ್ತಿದ್ರೆ, ಇಲ್ಲ ಆತ ಕೆಲವೊಮ್ಮೆ ಮನಸ್ಸುಗಳು ಒಡೆದೋದಾಗ ಹಾಗೆ ಬಿಟ್ಬಿಡ್ಬೇಕಂತ, ಸ್ವಲ್ಪ ಸಮಯ ಆಗಬೇಕಂತ, ಮತ್ತಷ್ಟು ಮಾತಾಡಿದ್ರೆ ಅಂತ ಸಮಯದಲ್ಲಿ ಮನಸ್ತಾಪ ಆಗ್ಬಿಡತ್ತಂತ. ನನಗೆ ಅವಳ ಜೊತೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ, ಬರ್ತಾಳೆ ಬಿಡಿ, ನಾನು ಈ ರೀತಿ ಮಾತನಾಡಿದ್ರಿಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಆ ರೀತಿ ಇದ್ದರೆ ನೀವೇ ಅವಳನ್ನ ಕಾಲ್ ಮಾಡಿ ವಿಚಾರ ಮಾಡ್ಕೊಳ್ಳಿ ಅಂತ ಹೇಳಿ ಕೃಷ್ಣರು ಕೂಡ ಹೋಗ್ಬಿಡ್ತಾರೆ. ತದನಂತರ ಇಲ್ಲಿ ಅಜ್ಜಿನೇ ಕಾಲ್ ಮಾಡ್ತಿದ್ದಾರೆ ಕಾವೇರಿ ಅವ್ರಿಗೆ. ಇಲ್ಲಿ ಅಮ್ಮ ಕಾಲ್ ಮಾಡ್ತಿದ್ದಾರೆ, ನಾನು ಕಾಲ್ ರಿಸೀವ್ ಮಾಡಬೇಕು ಅಂತದಾಗಿ, ಏನು ಕಾಲ್ ರಿಸೀವ್ ಮಾಡೋದು
ಒಂದು ನಿಮಿಷ ಕಾಲ್ ರಿಸೀವ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ಕಾಲ್ ರಿಸೀವ್ ಮಾಡಿ. ಬಟ್ ಕಾಲ್ ರಿಸೀವ್ ಮಾಡಿದಾಗ ನೀವೆಲ್ಲಿದ್ದೀರಾ, ಎಲ್ಲಿ ಹೋಗ್ತಿದ್ದೀರಾ ಅನ್ನೋ ವಿಷಯ ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಹೇಳಿದ್ರೆ ಏನು ಮಾಡ್ತೀವಿ ಗೊತ್ತಾ, ಕುತ್ತಿಗೆ ತೊಗೊಂಡು ಕೂಯ್ದು ಬಿಡ್ತೀವಿ ಅಂತ ಹೇಳಿ ಚಾಕುನ ತೋರಿಸ್ತಿದ್ದಾರೆ. ಇದರಿಂದ ಭಯಭೀತರಾದಂಥ ಕಾವೇರಿಯವರು ಅಮ್ಮನ ಕಾಲ್ ರಿಸೀವ್ ಮಾಡ್ತಾರೆ. ಎಲ್ಲಿ ಹೋಗಿದೆಯಾ ಏನು ಅಂದಾಗ ಮನೇಲಿ ಬೇಜಾರಾಗ್ತಿತ್ತು, ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು, ಬೇರೆ ಯಾರ್ದು ಕಾರಲ್ಲಿ ಹೋದಿ ಅಂತಲ್ಲ ಅಂದಾಗ ಈ ಕಡೆ ಗಾಬರಿ ಆಗಿಬಿಡುತ್ತೆ. ನೋಡ್ಬಿಟ್ಟಿದಾರಲ್ಲಪ್ಪ ಏನಪ್ಪ ಮಾಡೋದು ಅಂತ. ಅಯ್ಯೋ ಅದಮ್ಮ, ಆ ರೀತಿ ಏನಿಲ್ಲ, ನನಗೆ ಮನಸ್ಸಿಗೆ ಬೇಜಾರಿತ್ತಲ್ವ, ಹಾಗಾಗಿ ಕಾರ್ ಓಡಿಸೋಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಬೇರೆ ಕಾರಲ್ಲಿ ಬಂದೇ ಹೊರತು ಕ್ಯಾಬ್ ಬುಕ್ ಮಾಡಿಕೊಂಡು ಮತ್ತೆ ನೀನು ಇಲ್ಲ ಅಂತ ಹೇಳ್ತಿದ್ರೆ ಎಲ್ಲಿ ಏನು ಅಂದಾಗ ಮನಸ್ಸಿಗೆ ನೆಮ್ಮದಿ ಬೇಕು ಅಂತ ಹೊರಗಡೆ ಬಂದಿದ್ದೀನಿ. ನನಗೆ ಈಗ ಮನಸ್ಸಿಗೆ ನೆಮ್ಮದಿ ಬೇಕು, ದಯವಿಟ್ಟು ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅಂತ ಚೂರು ಮಾಡಿ ಕಾವೇರಿಯವರು ಕಾಲ್ ಕಟ್ ಮಾಡ್ತಾರೆ. ನಂತರ ಇಲ್ಲಿ ಏನು ನೀವು ಕಟಕರ ರೀತಿ ನಡ್ಕೋತಿದ್ರಲ್ಲ, ನೀವೆಲ್ಲ ದುಡ್ಗೋಸ್ಕರ ಮಾಡೋರಲ್ವಾ, ನಿಮ್ಗೆ ಇನ್ನೇನು ಗೊತ್ತು ಹಾಗೆ ಹೀಗೆ, ನೀವು ಇದನ್ನೇ ತಾನೇ ಕಲ್ತಿರೋದು ಅಂದಾಗ ಹೌದಲ್ವಾ, ನಾವು ಇದನ್ನೇ ಕಲ್ತಿರೋದು, ನಮ್ಮ ಹತ್ರ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಕೆ ಬರ್ತಾರಲ್ಲ ಅವರೇನು ಸಾಚನ ಅಂತ ಕಾವೇರಿಯವ್ರಿಗೆ ಮುಖ ಹೊಡೆದಾಗೆ ಮಾತನಾಡ್ತಾರೆ. ತದನಂತರ ಇದೇ ರೀತಿ ಆದರೆ ಖಂಡಿತ ನಾನು ಸಿಕ್ಕಾಕೋಬೇಕಾಗತ್ತೆ. ಕೀರ್ತಿ ಕಳಿಸಿದ್ದು ಇವ್ರು ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಇವರೇನಾದರೂ ನನ್ನ ಕಿಡ್ನಾಪ್ ಮಾಡಿರ್ಬೋದಾ ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ವೈಷ್ಣವ್ಗೆ ಕಾಲ್ ಬರ್ತದೆ. ಬಟ್ ವೈಷ್ಣವ್ ಕಾಲ್ ಬಂದರೂ ಪಿಕ್ ಮಾಡ್ತಾ ಇಲ್ಲ, ಯಾರ್ದು ಅಂತ ಕೂಡ ನೋಡ್ತಿಲ್ಲ. ಅಷ್ಟರಲ್ಲಿ ಕೀರ್ತಿ ಕಾಲ್ ಬರ್ತಿರೋ ವಿಷಯ ಗೊತ್ತಾಗ್ತದೆ. ಬಿಕಾಸ್ ಲಕ್ಷ್ಮಿ ಅಲ್ಲಿಗೆ ಬರ್ತಾರೆ. ಕಾಲ್ ರಿಸೀವ್ ಮಾಡಿ ಅಂದಾಗ ಇಲ್ಲ, ನನಗೆ ಯಾರ ಜೊತೆ ಕೂಡ ಮಾತಾಡೋಕೆ ಇಷ್ಟ ಇಲ್ಲ ಅಂತಾರೆ. ಯಾರಿರ್ಬೋದು ಅಂತ ಅಂದ್ಕೊಂಡಿದ್ದು ನೋಡಿದ್ರೆ ಅದು ಕೀರ್ತಿ ಕಾಲ್ ಆಗಿರುತ್ತೆ. ಕೀರ್ತಿ ಅವ್ರು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿನೇ ಕಾಲ್ ರಿಸೀವ್ ಮಾಡಬೇಕು, ಅಷ್ಟರಲ್ಲಿ ಕಾಲ್ ಕಟ್ ಆಗುತ್ತೆ. ಮತ್ತೆ ಕಾಲ್ ಮಾಡಿದ್ರೆ ಆ ಕಡೆಯಿಂದ ಕೂಡ ಬಿಸಿ ಬರ್ತಾ ಇರುತ್ತೆ. ಹಾಗಾಗಿ ಮತ್ತೆ ಕಾಲ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ತದನಂತರ ಈ ಕಡೆ ಕಾವೇರಿಯವರು ಡ್ರಾಮಾ ಮಾಡೋಕೆ ಶುರು ಮಾಡ್ಕೊತಿದ್ದಾರೆ. ಬಿಕಾಸ್ ಇವರನ್ನು ಪರಿಚಯ ಮಾಡಿಕೊಟ್ಟಿದ್ದು ಭಾನು. ನಾನು ಹೇಳಿದೆ ಏನು ಬೇಡ ಅಂತ, ಇವ್ರನ್ನ ನನಗೆ ತಗ್ಲಾಕ್ಬಿಟ್ಲು. ಇಲ್ಲ, ಇದನ್ನೆಲ್ಲ ಆಗಿದ್ದು ಅವಳೇ ಕರ್ಕೊಂಡು ಹೋದ್ಮೇಲೆ ಅವಳ ಹತ್ರನೇ ಮಾತನಾಡಬೇಕು ಈ ವಿಶ್ವನ ಅಂತ ಅಂದ್ಕೊಂಡಿದ್ದೆ. ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಕೇಳ್ತಿದ್ದಾರೆ. ಈ ಕಡೆ 1 ನಿಮಿಷ ಇರಿ ಅಂತ ಕೀರ್ತಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದೆ. ಈ ಕಡೆ ಮೇಡಮ್ ಈ ಹೆಂಗಸು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಅಂದಾಗ ಪರವಾಗಿಲ್ಲ ಕರ್ಕೊಂಡು ಹೋಗಲಿ, ಬಟ್ ಆಕೆ ಕತ್ತರ್ನಾಕು ಹಾಗೆ ಎಲ್ವನ ಕೂಡ ಉಲ್ಟಾ ಮಾಡ್ತಾರೆ, ಹುಷಾರು ಅಂತ ಹೇಳ್ತಾರೆ. ಇವ್ರು ಯಾಕೆ ಕೀರ್ತಿ ಕಾಲ್ ಮಾಡ್ತಿದ್ದಾರೆ, ಹಾಗಿದ್ರೆ ಇವರೆಲ್ಲ ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ನನ್ನ ವಿರುದ್ಧ. ನಾನು ಎಚ್ಚೆತ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಫೋನನ್ನು ಸರಿಗಕ್ಕೆ ಔಸ್ಕೊಂಡಿದ್ದೆ. ವಾಶ್ರೂಮ್ ಕಡೆ ಹೋಗ್ತಿದ್ರೆ ಈ ಕಡೆ ರೌಡಿಗಳು ಕೂಡ ಅಲ್ಲೇ ಹೊರಗಡೆ ನಿಂತ್ಕೊಂಡಿದ್ದಾರೆ. ಈ ಕಡೆ ವಾಶ್ರೂಮ್ ಒಳಗಡೆ ಹೋಗ್ತಿದ್ದಾಗ ಈ ಕಡೆ ಭಾನುಮತಿ ಅವ್ರಿಗೆ ಕಾಲ್ ಮಾಡ್ತಿದ್ದಾರೆ ಕಾವೇರಿಯವರು. ತದನಂತರ ಈ ಕಡೆ ಲಕ್ಷ್ಮಿ ಹೊರಗಡೆ ಬಂದಿದ್ರೆ ಏನಾದರೂ ಕೆಲಸನ ಮಾಡಬೇಕು ಅಂತ ಏನೋ ಕೆಲಸನ ಹೇಳ್ತಿದ್ದಾಗ ಈ ಕಡೆ ಗಂಗಕ್ಕ ಈಗ ರೆಸ್ಟ್ ತಗೋಬೇಕು, ಏನು ನಿಮಗೆ ಮಾಡೋದೇ ಕೆಲಸನ, ಎಷ್ಟೇ ಹೇಳಿದ್ರು ಕೂಡ ಕೇಳೋದೇ ಇಲ್ವಾ, ಏನೇ ಹೇಳಿದ್ರು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದಾ, ನಾನು ಇಲ್ವಾ ಇಲ್ಲಿ ಅಂತ ಹೇಳ್ತಿದ್ರೆ ನೀವು ಇಲ್ಲೇನೋ ಕೆಲಸ ಮಾಡ್ತಿದ್ರಲ್ವ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಿದ್ರಲ್ಲ ಅಂದಾಗ ನಾನು 1 ಅಲ್ಲ 100 ಕೆಲಸ ಬೇಕಿದ್ರೆ ಮಾಡಿ ನಿಮ್ಮ ಕೆಲಸ ಮಾಡಿಕೊಡ್ತೀನಿ, ನೀವು ರೆಸ್ಟ್ ತೊಗೊಳ್ಳಿ, ಎಲ್ಲ ಕೂಡ ನಾನೇ ಮಾಡ್ತೀನಿ, ಅದೇನು ಚಾಳಿನೇ ಹೋಗಲ್ವಂತಲ್ಲ ಮಾಡೋದು, ಹಾಗಾಯಿತು ನಿಮ್ಮ ಕೆಲಸ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ವಿಧಿಗೆ ತುಂಬ ಬೇಜಾರಾಗಿದೆ. ಅವ್ರ ಬರ್ಡೇಗೆ ಏನಾದರೂ ಮಾಡಲೇಬೇಕು, ಕೇಕ್ ಮಾಡೋಣ ಅಂತ ಅಂದಾಗ ಏನಿದು ಅವಳಿನಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನೀವು ಮಾತ್ರ ಅವರು ಚೆನ್ನಾಗಿರಬೇಕು ಇವರು ಚೆನ್ನಾಗಿರಬೇಕು, ಹಾಗಿದ್ರೆ ನಿಮ್ಮ ಬಗ್ಗೆ ಹೇಳೋದು ಯಾರು, ಮಾತನಾಡೋದು ಯಾರು ಅಂತ ಕೇಳ್ತಿದ್ದಾರೆ. ಪರವಾಗಿಲ್ಲ, ಆದರೂ ಕೂಡ ವಿಧಿಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸರಿ ಆಯಿತು ಏನು ಮಾಡಬೇಕು ಹೇಳಿ ಅಂತ ಗಂಗಕ್ಕ ಕೇಳ್ತಿದ್ರೆ. ಮತ್ತು ಈ ಕಡೆ ಲಕ್ಷ್ಮಿ ವಿಧಿ ರೂಮನ್ನೆಲ್ಲ ಡೆಕೋರೇಟ್ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಅತ್ತ ಕಡೆ ಈ ಕಡೆ ಕಾವೇರಿಯವರು ಅದು ವಾಶ್ರೂಮ್ಗೆ ಹೋಗ್ತಿದ್ದಾಗೆ ರೌಡಿಗಳಿಗೆ ಕಾಣ್ದಾಗೆ ಭಾನುಮತಿಗೆ ಕಾಲ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಏನು ನಿಮ್ಮ ಅಕ್ಕ ಮಾತಾಡಿದ್ರ ಬಗ್ಗೆ ಮಾತಾಡ್ತಿದ್ಯಾ ಕಾವೇರಿ ಅಂತ ಹೇಳ್ತಿದ್ರ, ಅಲ್ಲ ನೀನು ಪರಿಚಯ ಮಾಡಿಕೊಟ್ಟೆ ಅಲ್ವಾ ರೌಡಿಗಳು, ಅವರು ಮತ್ತೆ ನನ್ನ ಮನೆ ಹತ್ರ ಬಂದು ನನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ. ಆ ಕೀರ್ತಿ ಜೊತೆ ಕೂಡ ಕಾಲ್ ಮಾಡಿದ್ರು, ಅವ್ರು ಯಾಕೋ ನಮಗೆ ಉಲ್ಟಾ ಹೊಡಿತಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಏನು ಭಾನುಮತಿ ಫ್ರೆಂಡ್ ನೀನು, ನಿನಗೆ ಉಲ್ಟಾ ಹೊಡೆದು ನಮ್ಗೆ ಆ ರೀತಿ ತೊಂದರೆ ಕೊಡೋದ ಖಂಡಿತ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ಇಲ್ಲ ನಾನು ಯಾಕೆ ಸುಳ್ಳು ಹೇಳಿ, ನಾನು ನಿಜನೇ ಹೇಳ್ತಿದ್ದೀನಿ, ನಮಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ, ನನ್ನ ಬೆಂಬಿಡದೆ ಕಾಡ್ತಿದ್ದಾರೆ, ಜೊತೆಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಕನ್ಫ್ಯೂಷನ್ ಆಗ್ತಿದೆ ಭಾನುಮತಿಗೆ. ಹೌದಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಹಾಗಿದ್ರೆ ಈ ಕಡೆ ಕೀರ್ತಿ ಮತ್ತೆ ಲಕ್ಷ್ಮಿಗೆ ಕಾಲ್ ಮಾಡ್ತಿದ್ದಾರೆ. ಲಕ್ಷ್ಮಿಗಂತೂ ಫುಲ್ ಖುಷಿ ಆಗ್ತದೆ ಕೀರ್ತಿ ಕಾಲ್ ಮಾಡಿದ ತಕ್ಷಣ. ಹಾಗಿದ್ರೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡ್ತಾನೆ ಮರಿಬೇಡಿ.